ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ತುಂಗಾ ನದಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ನದಿಗೆ ಹರಿಬಿಟ್ಟಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರೆಯ ಕರ್ಬಸಜ್ಜೆನಿಗೂ ಕೂಡ ಜಲಕಂಟಕ ಎದುರಾಗಿರುವಂಥದ್ದು. ಇದೀಗ ಸಂಪೂರ್ಣವಾಗಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಏನು ಜವಳಘಟ್ಟ ಸೇರಿದಂತೆ ಅಂಗಡಿ ಮುಂಗಟ್ಟುಗಳು ಜಲಾವೃತವಾಗಿರುವಂಥದ್ದು. ನಾನೀಗ ಉಕ್ಕಡಗಾತ್ರೆಯ ಕರ್ಬಸಜ್ಜೆಯನ ಸನ್ನಿಧಿಯಲ್ಲಿದ್ದೀನಿ. ನೋಡ್ಬೋದಾಗಿ ಯಾವ ರೀತಿಯಾದಂತಹ ಜಲ ದಿಗ್ಬಂಧನ ಉಂಟಾಗಿರುವುದಂತ ಅಂದರೆ ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿತಾ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ನದಿಗೆ ನೀರನ್ನು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಕರ್ಬಸಜ್ಜೆಯನ ಸನ್ನಿಧಿಯಲ್ಲಿ ಏನು ಸ್ನಾನಘಟ್ಟ ಇತ್ತು, ಸ್ನಾನಘಟ್ಟ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂದರೆ ಕರ್ಬಸಜ್ಜೆಯನ ಸನ್ನಿಧಿಗೆ ಸಾಕಷ್ಟು ಜನ ಭಕ್ತರು ಬಂದು ಇದೇ ಒಂದು ಜಾಗದಲ್ಲಿ ಒಂದು ಸ್ನಾನ ಮಾಡಿ ಆನಂತರ ಕರ್ಬಸಜ್ಜೆಯನ ಸನ್ನಿಧಿಗೆ ಹೋಗಿ ಒಂದು ಭಕ್ತಿ ಸಮರ್ಪಿಸೋದು ಇಲ್ಲಿನ ವಾಡಿಕೆ ಆಗಿರುತ್ತೆ. ಆದರೆ ಇದೀಗ ಸಂಪೂರ್ಣವಾಗಿ ಸ್ನಾನಘಟ್ಟ ಏನಿದೆ ಸ್ನಾನಘಟ್ಟ ಮುಳುಗಡೆ ಆಗಿರುವಂಥದ್ದು. ಅದೇ ಅಲ್ಲದೆ ಏನು ಈ ಭಾಗದಲ್ಲಿ ಸುಮಾರು ಒಂದು 25ರಿಂದ 30 ಅಂಗಡಿಗಳನ್ನ ಹಾಕ್ಕೊಂಡು ಸಾಕಷ್ಟು ಜನರು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇದ್ರು. ಅಂದರೆ ತೆಂಗಿನಕಾಯಿ ವ್ಯಾಪಾರ, ಹೂವು ಹಣ್ಣಿನ ವ್ಯಾಪಾರ ಕೂಡ ಮಾಡ್ತಾಯಿದ್ರು. ಆದರೆ ಇದೀಗ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಅಂಗಡಿಗಳು ಇದೀಗ ಜಲಾವೃತ ಆಗಿರುವಂಥದ್ದು. ಅಂದರೆ ಪ್ರತಿ ಬಾರಿಯೂ ಸಹ ಮಳೆಗಾಲದಲ್ಲಿ ಒಂದು ಪರಿಸ್ಥಿತಿನ ಈ ಭಾಗದ ಜನರು ಅನುಭವಿಸ್ತಾ ಇರುವಂಥದ್ದು. ಅಂದರೆ ಏನು ತುಂಗಭದ್ರಾ ನದಿಗೆ ಒಂದು ಅಡ್ಡಲಾಗಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋಂತಹ ಬೇಡಿಕೆಯೂ ಸಹ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಏನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯಿಂದಾಗಿ ಈ ಭಾಗದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಕರ್ಬಸಜ್ಜೆನಿಗೂ ಸಹ ಇದೀಗ ಜಲಕಂಟಕ ಎದುರಾಗಿರುವಂಥದ್ದು. ಇದರಿಂದಾಗಿ ಏನು ಸ್ನಾನಘಟ್ಟ ಇದೆ, ಸ್ನಾನಘಟ್ಟ ಮುಳುಗಡೆಯಾಗಿದೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಕೂಡ ಜಲಾವೃತವಾಗಿರುವಂಥದ್ದು. ಮತ್ತೊಂದು ಕಡೆ ಏನು ನಂದಿಗುಡಿಯಿಂದ ಏನು ಉಕ್ಕಡಗಾತ್ರೆಯನ್ನು ಸಂಪರ್ಕಿಸುವಂಥ ಒಂದು ರಸ್ತೆ ಇದೆ, ರಸ್ತೆನೂ ಸಹ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಜನರು ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗಿರುವಂಥದ್ದು. ಸೊ ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಏನೋ ಒಂದು ನದಿಗೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಅನ್ನೋಂತಹ ಒತ್ತಾಯನೂ ಸಹ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಸೊ ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಭಾಗಕ್ಕೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿಸಿದ್ದೆ ಆದರೆ ಏನು ಈ ಭಾಗದ ಬರುವಂತಹ ಭಕ್ತರಿಗೂ ಕೂಡ ಅನುಕೂಲವಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಹಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಹೊನ್ಕನ್ನಡ ನ್ಯೂಸ್, ದಾವಣಗೆರೆ.